ಅಮ್ಮವ್ರೆ ಅಮ್ಮವ್ರೆ ಚಿಕನ್ ಸಾರು ಮಾಡಿದ್ದೀನಿ, ಮುದ್ದೆ ಮಾಡ್ಲಾ? ಏನು ಅನ್ನನೇ ಸಾಕ? ಅನ್ನನೇ ಉಣ್ತಾರ ನಿಮ್ಮ ಮಕ್ಕಳು? ನಮ್ಮ ಅಯ್ಯಪ್ಪ ಸಾವುಕಾತಿ ಅಮ್ಮವ್ರ ಮಕ್ಳು ಬಂದವ್ರೆ, ಚಿಕನ್ ಸಾರು ಮಾಡು ಅಂತ ಅದಕ್ಕೆ ಮಾಡಿದ್ದೀನಿ ಅಮ್ಮವ್ರೆ. ಅವರು ಅದೆಲ್ಲ ತಿನ್ನಲ್ಲ, ರೈಸೇ ಮಾಡು. ಚಪಾತಿ ಕೇಳ್ತಾರೆ ಅವರು. ತಡಿ ಕೇಳ್ತೀನಿ ಒಂದ್ಸತಿ. ಪಾಪ ನಿನಗೆ ಏನು ಬೇಕಪ್ಪ? ಚಿಕನ್ ಸಾಂಬಾರು ಮಾಡಿದ್ದೀರಿ, ಮುದ್ದೆ ಮಾಡ್ಲಾ? ಮುದ್ದೆ ತಿಂತೀಯಾ? ಮಿದ್ದೆ ನೋ 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 ಮಿದ್ದೆ ಬೇಡ. ನನಗೆ ಪಿಜ್ಜಾ ಬರ್ಗರ್ ಯಾವುದಾದ್ರೂ ಬೇರೆ ಯಾವುದಾದ್ರೂ ಬೇಕು ಅಮ್ಮ. ಆರ್ಡ್ರ್ ಮಾಡ್ತೀಯಾ? ಅಯ್ಯೋ ಮಗನೇ, ಅದೆಲ್ಲ ಸಿಗಲ್ಲ ಇಲ್ಲಿ. ಇಲ್ಲೇನಿದ್ರು ರಾಗಿ ಮುದ್ದೆ, ರಾಗಿ ಬಾಲ್ಸ್ ಬಾಲ್ಸ್ ಬರುತ್ತಲ್ಲ, ರಾಗಿ ಬಾಲ್ಸ್, ಅದನ್ನು ತಿನ್ನಬೇಕು. ಹ್ಞೂ ಅಮ್ಮ, ನಾನು ತಿಂತೀನಿ ರಾಗಿ ಬಾಲ್, ನಾನು ತಿಂತೀನಿ ರಾಗಿ ಬಾಲ್. ರಾಗಿ ಬಾಲ್ ಹಂಗೆ ತಿನ್ಬಿಡೋದಲ್ವೇ? ಕಡ್ಕೊಂಡು 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 ರಾಗಿ ಬಾಲ್ ಹಂಗೆ ತಿನ್ಬಿಡೋದಲ್ವೇ ನಮ್ಮ? ರಾಗಿ ಬಾಲ್ ತಿಂತೀನಿ. ಇವರಿಗೆ ಮುದ್ದೆ ಎಲ್ಲ ಉಂಡು ಅಭ್ಯಾಸ ಇಲ್ಲ, ಬರೀ ಪಿಜ್ಜಾ ಬರ್ಗರು ಮ್ಯಾಗಿ ನೂಡಲ್ಸು ಈ ಥರ ಎಲ್ಲ ತಿಂದು ಅಭ್ಯಾಸ ಐತೆ ಕಣಮ್ಮ. ಇವ್ರು ಏನಿದ್ರು ಮುದ್ದೆ ತಿನ್ನಲ್ಲ, ಏನೋ ತಿಂದರೆ ಚಪಾತಿ ಅಷ್ಟೇ. ರೈಸ್ ಐಟಮ್ ಏನಾದರೂ ತಿಂತಾರೆ. ಬಿಡು ಎಣ, ಒಂದ್ಸತಿ ಉಮ್ಲಿ. ಏನು ಕೋಳಿ ಸಾರು ಮಧ್ಯೆ ಒಂದ್ಸತಿ ಉಮ್ಲೇಳು. ಒಂದ್ಸತಿ ಉಂಡ್ರೆ ಚೆನ್ನಾಗಿ ಗಟ್ಟಿ ಬರ್ತಾರೆ. ಉಮ್ಲಿ ಒಂದ್ಸತಿ ಉಂಡ್ರೆ ಅತ್ಲಾಗೆ ಚೆನ್ನಾಗಿರ್ತಾರೆ ಗಟ್ಟಿಯಾಗಿ. ಆತೇನೆ ಕೋಳಿ ಸಾರು? ಆಗೈತಪ್ಪ, ಮುದ್ದೆ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಕೇಳೋಣ ಅಂತಂದೆ. ಅದಕ್ಕೆ ಅಮ್ಮವರು ಅವ್ರ ಮುದ್ದೆ ತಿಂಬಲ್ಲ ಅಂತಂತು. ಅವ್ರು ಯಾತತ್ರವ ಕೇಳ್ತಾರೆ. ಅದಕ್ಕೆ ಅವೆಲ್ಲ ಮಾಡಲ್ಲ ಇಲ್ಲಿ. ಏನಿದ್ರು ಅನ್ನ ಸಾರು ಮುದ್ದೆ ಅಂತ ಹೇಳ್ತಿದ್ರು. ಸರಿ, ಮುದ್ದೆ ಮಾಡೋ ಉಮ್ತಾರೆ ಏನು? ಅವರು ಅದು ಇದು ತಿಂದಿರ್ತಾರಲ್ಲೇ ಏನು ಬೆಂಗಳೂರಾಗೆ. ಹೋಗು, ಎಲ್ಲನ ಮುದ್ದೆ ಮಾಡೋಗು. ಮುದ್ದೆ ಮಾಡೋ ರತ್ನ, ಹಂಗೆ ಹಿಂಗೆ ಓಡಾಡ್ಕೊಂಡು ಬರ್ತೀವಿ. ಹಿಂಗೆ ಓಡಾಡ್ಕೊಂಡು ಊರಲ್ಲಿ ಹಿಂಗೆಲ್ಲ ಊರು ತೋರಿಸ್ಕೊಂಬರ್ತೀನಿ. ಎಲ್ಲಿ ಬರ್ರಿ ಬಿಸಿ ಬಿಸಿ ಮುದ್ದೆ ಉಣ್ಣಿರಿ ಅಂತೆ. ವ್ಯಾಟ್ಮೇನ್ ಅಂಕಲ್, ಅಲ್ಲಿಗೆ ಮಾವಿನಕಾಯಿ ಬಿಟ್ಟಿರೋದೊಂದು ಗಿಡ ಇಡಬಿಡಿ. ಮಾವಿನಕಾಯಿ ಬಿಟ್ಟಿರುತ್ತಲ್ಲ ಆ ಥರ ಟ್ರೀ ತೊಗೊಂಬಂದು ಅಲ್ಲಿ ಇಡಿ. ಯಾಕಂದರೆ ದೊಡ್ಡ ಟ್ರೀ ಆಗಬೇಕು. ದೊಡ್ಡ ಟ್ರೀ ಆದರೆ ಚೆನ್ನಾಗಿರುತ್ತೆ. ದೊಡ್ಡ ಟ್ರೀ ಇಡಿ. ಮಾವಿನಕಾಯಿ ಬಿಡುತ್ತೆ. ಕಾಯಿ ಬಿಟ್ಟಿರೋ ಟ್ರೀನೇ ಇಟ್ಬಿಡಿ. ಸರಿಯಪ್ಪ, ಆಯ್ತು ಹೇಳು. ಅವ್ನಿಗೆ ಗೊತ್ತಿಲ್ಲ ಮಾವಿನಕಾಯಿ ಬಿಟ್ಟಿರೋದ್ನೇನೆ ಇಕ್ಕೋ ಅಂತ ಹೇಳ್ತಾ ಇದ್ದಾನೆ. ಇವಾಗ ಮಾವಿನಕಾಯಿ ಬಿಡುತ್ತಲ್ಲ, ಮಾವಿನಕಾಯಿ ಅಂದರೆ ಇವರಿಬ್ಬರಿಗೂ ತುಂಬ ಇಷ್ಟ. ಅದಕ್ಕೇನೆ. ಸರಿ ಆಯ್ತು ಹೇಳಿ ಶ್ರೀಕಂಠಿ. ಹೋಗಿ ಬರ್ತೀವಿ, ಹಂಗೆ ಮುದ್ದೆ ಮಾಡೋ ರತ್ನ ಬರ್ತೀವಿ. ಸರಿ ಆಯಿತು ಅಮ್ಮವ್ರೆ. ಅಲ್ಲ, ಇವ್ರು 1.5 ಲಕ್ಷ ಸಂಬಳ ಹೆಂಗೆ ದುಡಿತಿದ್ದಾರತ್ತು. ಈ ಹುಡುಗರಿಗೆ ಅತ್ಯಾತು ಗೊತ್ತಾಗಲ್ಲಪ್ಪ, ಕಟ್ರ್ ಮಟ್ರ್ ಅಂತವೆಲ್ಲನ. ಅತ್ಯಾತು ಗೊತ್ತಾಗಲ್ಲ. ಇವು ಹೆಂಗೆ 1.5 ಲಕ್ಷ ಸಂಬಳ ದುಡಿತಿದ್ದವು ಅಮ್ಮಂಗಾಗುತ್ತೆ. ಹ್ಞೂನಪ್ಪ, ನನಗೂ ಹಂಗೆ ಅನ್ಸುತ್ತೆ. ಉಮ್ತಾವೆ ಅಂದ್ರೆ ಹಂಗೆ ಹೆಂಗೊಂಬಲ್ಲಿ ಹೇಳಪ್ಪ. ಅಯ್ಯೋಯಪ್ಪ, ನಾನು ಚಿತ್ರಂಗೊಜ್ಜು ಅನ್ನ ಮಾಡಿಕ್ಕಿದ್ದೆ. ಸುಮ್ಮನೆ ಉಂಡ್ರೆ ಹಂಗೆ ಹಿಂಗೊಂಬ್ಲಿಲ್ಲ ಕಣಪ್ಪ. ಅಯ್ಯೋಯಪ್ಪ, ಟ್ಯಾಟೆ ಅನ್ನ ಉಂಡ್ರು. ಸಾಕತ್ತ ಉಮ್ತಾವೆ. ಅಯ್ಯೋ ನೋಡಿ, ತಿಕ್ ನಂಗೆ ಆಡ್ತಾವೆ. ಅಯ್ಯೋ ದೇವ್ರಿ, ಊರಾಗೆಲ್ಲ ಕರ್ಕೊಂಡು ಓಡಾಡ್ತಾಳೆ ಈ ಅಮ್ಮ. ನಾ ಸಾವುಕಾರರು ಅಂತ ತೋರಿಸ್ಕೊಂಡು ಓಡಾಡಕ್ಕೆ. ಇವು ಹೆಂಗೆ 1.5 ಲಕ್ಷ ಸಂಬಳ ದುಡಿತಿದ್ದವು ಅಮ್ಮಂಗಾಗುತ್ತಮ್ಮ. ನೋಡಿ ಹೆಂಗೆ ಕಟ್ರ್ ಮಟ್ರ್ ನಂಗೆ ಇದ್ದಾವೆ. ಯಾತು ತಿಳುವಳಿಕಿಲ್ಲ. ಓದಿರ್ತಾರೆ ಕಣಪ್ಪ. ಓದಿರ್ತಾರೆ. ಒಳ್ಳೆ ಓದಿರ್ತಾರೆ. ಓದಿ ಒಳ್ಳೆ ಕೆಲಸ ತಗೊಂಡಿರ್ತಾರೆ ಕಣಪ್ಪ. ಓದಿ ಕೆಲಸ ತಗೊಂಡಿರೋದಕ್ಕೆ ಮಾಡ್ತಾರೆ ಎಲ್ಲನ. ಕೆಲಸ ತಗೋಬೇಕು. ಕೆಲಸ ತಗೊಂಬೋದ್ರಿಂದನ ಹೆಂಗೆ ಬೇಕಾದ್ರೂ ದುಡಿತಾರೆ. ಓದಬೇಕು. ಅಲ್ಕೊಂಡ್ರತ್ ನಮ್ಮ ಸೌಕತ್ಯ ಅಮ್ಮವ್ರ ಮಕ್ಕಳು ಟಿಕ್ ಹಂಗಾಡ್ತಾವಲ್ಲ ರೋಡ್ನಾಗೆಲ್ಲನ. ಈ ಹಂಗಾಡ್ತಾನ ನಾಗಿ ಎಲ್ಲಿ ಕಡಿತಾವಪ್ಪ ಮಂಗಾತು. ರೋಡ್ನಾಗೆಲ್ಲ ಕ್ಯಾಕ್ ಕೊಡ್ಕೊಂಡಾಗವು ಹೆಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವೆ ಎರಡೂ. ಮಾವನ್ ಕರ್ಕೊಂಡು ಊರು ತುಂಬ ಓಡಾಡ್ತಾಳೆ ನನ್ನ ಮಕ್ಕಳು. ಹಿಂಗೆ ಯಾರೂ ಇಲ್ಲ, ನಾವೇ ಗ್ರೇಟು. ಇಲ್ಲೆಲ್ಲ ಒಂಥರ ನೋಡ್ಬಿಟ್ರೆ ಹಳ್ಳಿಗೆಲ್ಲನ ಅಯ್ಯಮ್ಮನೇ ಒಂಥರ ಗ್ರೇಟ್ ಅನ್ಸುತ್ತಾ. ಅವು ತಿಕ್ ಹಂಗೆ ಆಡವನ ಊರಾಗೆಲ್ಲ ಕರ್ಕೊಂಡು ಓಡಾಡ್ತಾ ಇದ್ದಾಳೆ ಅಯ್ಯಮ್ಮ. ಅಯ್ಯೋ ದೇವ್ರಿ, ಇವಳಿಗೆ ನಿಮ್ಮ ಮನೆಗೆ ಇದ್ರೇನು? ನಮ್ಮ ಮನೆಯಾಗೆ ಇದ್ದಾರಮ್ಮ, ಇನ್ನು ಎಲ್ಲಿಗೆ ಹೋಗ್ತಾರೆ? ಅಯ್ಯೋ ತೆಗಿ. ಹೌದು, ಏನು ಹೇಳ್ತೀಯ? ಅಯ್ಯಪ್ಪ, ಅವು ಹೆಂಗೆ ದುಡಿತಾವೆ ಏನೋ ಅಮ್ಮಂಗಾಗುತ್ತು. ಓದೇವ್ರೇನ ಕಣೆ ಭಾಗ್ಯಮ್ಮ. ಯಾತು ಓದಿಲ್ವಂತೆ, ಯಾತ ಇಲ್ವಂತಾಗ. ಅವು ಮನೆಯಾಗ ಇದಾವಂತಿ. ಹಿಂಗೆ ತಿಕ್ ನಂಗೆ ಆಡೋಕೆ ಇನ್ನೆಲ್ಲಿ ಕೆಲಸ ಕೊಡ್ತಾರೆ ಯಾರು? ಅಲ್ಲಿ ನಮ್ಮ ಮನೆಯವ್ರು ಇದ್ದಾರೆ ಹೇಳು, ಅಲ್ಲೇ ಇದ್ದಾರಂತೆ ಇವ್ರ ಮನೆ, ಅಲ್ಲೇ ಅಂತೆ ಇರೋದು. ಮನೆಯಾಗ ಇದ್ದಾರಂತೆ. ಇವ್ರದ್ದು ಆಸ್ತಿ ಮಸ್ತಾಗಿತ್ತಂತೆ ಅವಾಗೆಲ್ಲ. ಅವೆಲ್ಲನ ಮನೆಗಳು ಕಟ್ಟ್ಯವ್ರೆ, ಮನೆ ಬಾಡಿಗೆಗಳು ಬರ್ತಾವೆ. ಅದಕ್ಕೆ ಸಾವುಕಾತಿ ಅಂತ ಮೆರಿತಾ ಇದ್ದಾಳೆ. ಅವಾಗ ಬೆಂಗಳೂರಾಗ ಇದ್ರಲ್ಲ ತಣ ಇಲ್ಲೂ, ಅಲ್ಲೆಲ್ಲ ಹೊಲ ಇತ್ತಲ್ಲ, ಅದನ್ನೆಲ್ಲನ ಮಾರಿ ಸೈಟ್ ಮಾರಿ ಎಲ್ಲ ದುಡ್ಡು ಮಾಡಿ ಮಸ್ತ ದುಡ್ಡು ಇಕ್ಕೊಂಡವ್ರಿ. ಯಾವ ಕೆಲಸನೂ ಇಲ್ಲ, ಯಾವ ಬದನೆಕಾಯಿನೂ ಇಲ್ವಂತಿ. ಮತ್ತು 1.5 ಲಕ್ಷ ಸಂಬಳ ಅಂತ ಹೇಳ್ತಾಳೆ ಈ ಅಮ್ಮ. ಹೇಳು, 1.5 ಲಕ್ಷ ಸಂಬಳನೇ ಇಲ್ವೋ? ಐತೆ. ನೀನು ಅವರು ಸುಮ್ಮನೆ ಮನೆಗೆ ಕುಂಡ್ರಿಸ್ತಾರೆ ಓದಿಸಿ. ನೀನು ಅಜ್ಜಯ್ ಕಳಿಸ್ತಾರೆ. ಓದಿಸ್ತಾರೆ ಕಣ ಅಜ್ಜಿ. ಈ ಒಂದು ಮಜ್ಜಿ ನೋಡಿ ಹಂಗೆ ಹೇಳ್ತೈತೆ.
ಇಲ್ಲ ಕಣ್ಪಪ್ಪ, ಮನೆಯಾಗೆ ಇರ್ತಾವಂತೀವಿ ತಿಕ್ಪಕ್ಕಲ್ ನಂಗೆ ಆಡ್ಕೊಂಡು ಮನೆಯಾಗೆ ಇರ್ತಾವಂತಿ. ಅಯ್ಯೋ ಇವು ಯಾತಕ್ಕೆ ಎಲ್ಲನ ಊಟ ಮಾಡಕ್ಕೆ ಹೋಗ್ತಾವೆ ಹೇಳು, ಎಲ್ಲನ ಮನೆಯಾಗೆ ಇರ್ತಾವಂತೆ ಕಣಪ್ಪ. ನಿನಗೆ ಗೊತ್ತಿಲ್ಲ, ಮನೆಯಾಗೇನೇ ಸುಮ್ಮನೆ ಇರ್ತಾವಂತಿ, ಇಲ್ಗೂ ಹೋಗಲ್ವಂತಿ. ಮನೆಯಾಗ ಅಡುಗೆ ಮಾಡಿ ಕರ್ಮೊಬ್ರನ್ನ ಇಕ್ಕೊಂಡವ್ರಂತಿ, ಅಲ್ಲೇ ಬಾಡಿಗೆ ಕೊಟ್ಟವ್ರಂತಿ. ಅಲ್ಲೂ ಇಲ್ಲೂ ತಿನ್ಕೊಂಡು ಅದು ಇದನ್ನ ಮನೆಯಾಗ ಅವ್ರ ಅಪ್ಪ ಇದ್ದಾನ, ಅವ್ನು ದುಡಿಯೋಕೆ ಹೋಗ್ತಾನಂತೆ ಆತ ಕೆಲಸಕ್ಕೆ, ಅವ್ನು ಹಬ್ಬ ದುಡಿಯೋದೇ ಅಂತಿ. ಇನ್ನು ಆತ ಇಲ್ವಂತ ಕಣಪ್ಪ ಅಲ್ಲಿ. ನಾಳೆದು ಒಂದಿಟ್ಟು ಬಾಡಿಗೆ ಮನೆಗಳು ಕಟ್ಟ್ಯಾರಲ್ಲ, ಆ ಬಾಡಿಗೆ ದುಡ್ಡೇನೋ ಬರುತ್ತಂತೆ. ಏನೋ ಒಂದಿಟ್ಟು ಅಲ್ಲಿ ಏನೋ ಯಾತ ಐತಿ ಅಂತ ಹೇಳ್ತಿದ್ರಪ್ಪ. ಯಾತ ಅದೇ ಬರೋ ಅಂಥದ್ದು. ಮೊದಲು ಇಂದು ಇವರು ಗಂಡ ಇದ್ದಾನಲ್ಲ, ಸವಕಾತಿ ಅಮ್ಮನ ಗಂಡ, ಅವ್ರ ಅಪ್ಪಯ್ಯ ಸೇನಕ್ಕೆ ಮಾಡಿದ್ನಂತೆ ಎಲ್ಲ. ಅಲ್ಲಿ ಎಲ್ಲ ಹೊಲಗಳೆಲ್ಲ ಇದ್ವಂತೆ, ಸೈಟ್ಗಳೆಲ್ಲ ಮಾರಿದ್ರಂತೆ. ಮಾಡಿ ಹಿಂಗೇನು ಎಲ್ಲ ಸಖತ್ತಾಗಿ ಎಲ್ಲ ಇದ್ದರಂತಪ್ಪ ಸಾಹುಕಾರಂತೆ. ಈಗ ಆತನು ನೆಡಿಯಲ್ಲಿ ಹಿಂಗೆ ಆದರೆ ಇವಳು ಹಿಂಗೆ ಟ್ಯಾಂಕರ್ ನೀರಿನಾಗೆ ಅಡಿಕೆ ಗಿಡಕ್ಕೆ ಟ್ಯಾಂಕರ್ ನೀರು ಹೊಡ್ಸಿರಿ ಎಲ್ಲ ಮುಚ್ಕೊಂಡು ಒಬ್ರು ಗುಬ್ರಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿಂದ. ಟ್ಯಾಂಕರ್ ನೀರಾಗ ಹೊಡ್ಸಿರಿ. ಇಲ್ಲ ಕಣಜೆ, ಇವ್ರದ್ದೇನು ಮಸ್ತಾಗಿ ಬರೋದು ದುಡ್ಡು. ಆಲೆ ಎಷ್ಟು ಟ್ಯಾಂಕರ್ ಆಗ್ಯಾವ ಗೊತ್ತೇ, ಹೊಡ್ಸಿದಾರೆ ಆಲೆ ಮಸ್ತಾಗಿ ಹೊಡ್ಸೇವ್ರೆ. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ. ಏನು ನೀನು ಹಂಗಂಬದೆ ನಮ್ಮಂತಾರೆ ಯೋಚನೆ ಮಾಡ್ತೀವಿ ಅಷ್ಟೇ, ಹಳ್ಳಗ್ಲಾರು ಅವ್ರು ಯೋಚನೆ ಮಾಡಲ್ಲ. ಯಪ್ಪ ಟ್ಯಾಂಕರ್ ನೀರಾಗೆ ಹಂಗೆ ಬೆಳಿತಾರಪ್ಪ ಹಂಗಾಗುತ್ತೆ. ನೋಡಿ ಎಲ್ಲ ಮತ್ತು ಹುಡುಗರು ಮಕ್ಳು ಕೆಲಸದಾಗ ಇದ್ದಾವೆ ಅಂತ ಹೇಳ್ತಾಳಲ್ಲ, ಯಾರನ್ನ ಕೇಳಿ. ನಮ್ಮ ಮಕ್ಳಿಗೆ 1.5 ಲಕ್ಷ ಸಂಬಳ, 2 ಲಕ್ಷ ಸಂಬಳ, ನನ್ನ ಮಕ್ಳು ದುಡಿತಾರೆ 1.5 ಲಕ್ಷ ಸಂಬಳ ಅಂತಾಳೆ. ಅದೆಲ್ಲ ಬುಗ್ಗಂತಿ. ಸುಮ್ಮನೆ ನಾವಿಲ್ಲಿ ಕಾಣ್ದಿಲ್ದಾಗೆ ಸಾವುಕಾರು ಅಂತಾರೆ ಅಂತ ಹೇಳಿ ಸುಮ್ಮನೆ ಬುಗ್ಗು ಬೂಸಿ ಬಿಡ್ತಾಳೆ ಸುಮ್ಮನೆ. ಅವಳು ಸಾವುಕಾತಿ ಇಲ್ಲಿ ಕೇಳೋರು ಇರ್ತಾರೆ, ಇಲ್ಲೆಲ್ಲ ಹಳ್ಳಗಳವ್ರು ನೋಡಿದ್ರೆ ನಾನೇ ಸಾವುಕಾತಿ ಅಮ್ಮಂಗಾಗುತ್ತೆ. ಅಲ್ಲೆಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಕಟ್ಟಾವಳೆ ಎಲ್ಲ ಚೆನ್ನಾಗಿ. ಅದಕ್ಕೇನೆ ಬಾಡಿಗೆಗಳೆಲ್ಲ ಗೊತ್ತಿರ್ತಾವಲ್ಲ, ಅದಕ್ಕೇನೆ ಹಂಗೆ ಹೇಳ್ತಾಳೆ ಅಷ್ಟೇನೆ. ಬರೀ ಬುಗ್ಗ ಕೇಳ್ತಾರೆ. ನಾನು ಏನು ಹೇಳಿರು ನಾನು ಸಾವುಕಾತಿ ಅಲ್ಲ, ಅದಕ್ಕೆ ನಾನು ಏನು ಹೇಳಿರು ಕೇಳ್ತಾರೆ ಅಂತ ಹೇಳ್ತಿರ್ತಾಳೆ. ಹೆಂಗೆ ಬಿಡು, ನಮ್ಗೆ ಯಾಕೆ, ನಮಗೆ ಕೂಲಿ ಕೊಡ್ತಾಳೆ, ನಾವು ಹೊಲ್ದಾಗಳು ಬದುಕು ಮಾಡ್ತೀವಿ, ಒಂದಿಟ್ಟು ಮನೆ ಜಾಗ ಕೊಡ್ತೀವಿ. ಕೊಟ್ಕೊಂತೀನಿ ನಿಂಬದ್ರಾಗೆ ಇದ್ದಾಳೆ, ಇನ್ನು ಕಟ್ಕೊಂಬಂಗೆ ಇಲ್ಲ. ನಡಿಯಾಕ ಮುದ್ದೆ ಮಾಡೋಗಿ ನಡಿ ರಪ್ಪನ. ಹೇಳು ನೀನೇನು ಮುದ್ದೆ ಬೇಸ್ ಎಳೀತೀಯ ಇಂಥವ್ರಿಗೆ. ಸುಮ್ಮನೆ ಇರೋಕ್ಕಾಗಲ್ವಿ. ನಮ್ಮ ಯಪ್ಪಮ್ಮ ಏನು ಮಾಡೋಣ. ನಮ್ಮ ಯಪ್ಪಂದೊಂದು ನಮಗೆ ಕಾಟ ತಾಯಿ ಹೇಳು. ಅಯ್ಯೋ ನಮ್ಮ ಯಪ್ಪಂದೆ ನಮಗೆ, ಅಯ್ಯೋ ಏನಾಗಿ ಮುದ್ದೆ ಮಾಡು, ಕೋಳಿ ತಾಂಬ ಅವು ಕಟ್ರ ಅಂತ ತಿಕ್ತಿಕ್ಲಂತ ಬಂದಿರೋದಕ್ಕೆ ಚಂದ ಕುಮ್ತಾವಿ. ಅಲ್ಲ ಅಂತವಕ್ಕೆ ನಮ್ಮ ಯಪ್ಪ ಏನಂಗೆ ಕೋಳಿ ತಂದು ಸಾರು ಮಾಡು ಅಂತ ಬ್ಯಾಡ. ತಂದು ಕೊಟ್ಟ 3 kg ಕಟ್ ಮಾಡಿಸ್ಕೊಂಬಂದು ಮಾಡಿ ಮುದ್ದೆ ಮಾಡಬೇಕು. ಅಯ್ಯಪ್ಪ ದೇವ್ರೆ, 7 ಕ್ಲಾಸಿಗೆ ಹೋಗ್ತಾಳಮ್ಮಂಗಾಗೈತೆ. ನಾವು ಹೊಲ್ದಾಗದ್ ಬದುಕು ಮಾಡ್ತೀವಿ, ಇಲ್ಲಿ ಮನೆಯಾಗೆ ಹಾಕನೇ ಇರ್ತಾಳಮ್ಮಂಗಾಗುತ್ತೆ. ಕಾಫಿ ಕಾಸ್ಕೊಡಿ ಒಂದು ತೊಟ್ಟ, ಟೀ ಮಾಡಿಕೊಡಿ, ಕಾಫಿ ಮಾಡಿಕೊಡಿ, ಅದನ್ನು ಮಾಡಿಕೊಡಿ, ಇದು ಮಾಡಿಕೊಡಿ ಅಂತ ಹೇಳ್ತಿರ್ತಾಳೆ ಸುಮ್ಮನೆ. ಅದು ಇದು ಅದು ಅಂತ ಹೇಳ್ತಿರ್ತಾಳೆ. ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಏನು ಕಮ್ಮಿ ಆಗೈತಿ ಎಲ್ಲ. ಬೇರೆ ಮನೆ ಮಾಡ್ಕೊಂಡಿರು ಅನ್ನು. ನೀವೇನು ಪಾಪ ನೀವು ಇಕ ಅಂಥದ್ದೇನು, ನೀವು ಹೋಗಿ ನಮ್ಗೆ ಅಲ್ಲೇ ಸಾಕಾಗೈತಿ. ಬೇರೆ ಮನೆ ಎರಡತ್ತೆ ಮಾಡ್ಕೊಂತಾಳ ಅಮ್ಮಂಗಾಗೈತಿ. 7 ಹೋಗ್ತಾಳಪ್ಪ ಸಾಕಾಯ್ತು. ಏಸಿಗೆ ನಮ್ಮ ಮನೆ ಬಿಟ್ಟು ಅಮ್ಮಂಗಾಗೈತಿ ನನಗಂತೂ. ಹೋಗತ್ತೆ ಸಾವಾಸಲ ಇವಳ್ದು. ಇದು ಬಿಟ್ರೆ ಮನೆಯ ಬೋಲ ಏನಿಸ್ತಾಳೆ. ಅವಳಲ್ದಕ್ಕೆ ಕೆಲಸ ಕೊಡ್ತಾಳೆ ಅಂಬದೊಂದಿದು. ಅಯ್ಯಪ್ಪ ಬೋಲ್ ತಾಲ್ ಬಿದ್ದೋಗುತ್ತೆ ಇವಳ್ದು. ಏನು ಮಾಡೋಣ, 1-2 ದಿನ ಅನುಸರಿಸ್ಕೋಬೇಕು. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.